ಹಾಯ್ ಎವ್ರಿವನ್, ವೆಲ್ಕಮ್ ಟು ಚಿತ್ರಾಸ್ ಕಿಚನ್ ಆ್ಯಂಡ್ ಬ್ಲಾಗ್. ನಾನಿವತ್ತು ಕ್ರಿಸ್ಪಿಯಾದ ತಂದೂರಿ ಬ್ರಿಸಲ್ ಸ್ಪ್ರೌಟ್ಸ್ ರೆಸಿಪಿ ರೆಡಿ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಇದಕ್ಕೆ ನಾನು ಬ್ರಿಸಲ್ ಸ್ಪ್ರೌಟ್ಸ್ನ ತಗೊಂಡಿದ್ದೀನಿ. ಇವಾಗ ಇದನ್ನ ಕ್ಲೀನ್ ಮಾಡ್ಕೊಳ್ಳೋಣ. ಜಸ್ಟ್ ಒಂದು ಲೇಯರ್ ತೆಗೆದು ಇದನ್ನು ವಾಶ್ ಮಾಡಿಕೊಂಡು ಕಟ್ ಮಾಡಿಟ್ಕೊಳ್ಳೋಣ. ನಾನು ಮಾಡ್ತಾ ಇರುವಂಥ ರೆಸಿಪಿ ಕ್ರಿಸ್ಪಿ ತಂದೂರಿ ಬ್ರಿಸಲ್ ಸ್ಪ್ರೌಟ್ ರೆಸಿಪಿ. ಇದು ಸ್ನ್ಯಾಕ್ಸಿಗೆ ತುಂಬ ಚೆನ್ನಾಗಾಗುತ್ತೆ. ಯಾರೆಲ್ಲ ಟ್ರೈ ಮಾಡ್ತೀರಾ ಪ್ಲೀಸ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ನಾನಿಲ್ಲಿ ಒಂದು ಪೀಸ್ನ 2 ಪೀಸಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದು ಕಟ್ ಮಾಡಿ ರೆಡಿ ಆಗಿದೆ. ಇದಕ್ಕೆ ಮಸಾಲೆನ ಇವಾಗ ರೆಡಿ ಮಾಡ್ಕೊಳ್ಳೋಣ. ಖಾರದ ಹುಡಿ 2ರಿಂದ 3 ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು, ಅರಶಿನ ಹುಡಿ, ಪೆಪ್ಪರ್, ಕಾರ್ನ್ಫ್ಲೋರ್, ಆಯಿಲ್, ಬೆಳ್ಳುಳ್ಳಿ ಜಜ್ಜಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಇದಕ್ಕೆ ಲೆಮನ್ ಜ್ಯೂಸ್ ಹಾಕ್ತಾ ಇದ್ದೀನಿ. ಇವಾಗ ಮಸಾಲೆ ರೆಡಿಯಾಗಿದೆ. ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವ ಬ್ರಿಸಲ್ ಸ್ಪ್ರೌಟ್ಸ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನ 10 to 15 ಮಿನಿಟ್ಸ್ ಮ್ಯಾರಿನೇಟ್ ಆಗಲಿಕ್ಕೆ ಬಿಟ್ಟರೆ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಇವಾಗ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈ ಎಣ್ಣೆ ಕಾದ ಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವ ಬ್ರಿಸಲ್ ಸ್ಪ್ರೌಟ್ಸ್ನ ಆ್ಯಡ್ ಮಾಡಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದು ಒಂದು ಸೈಡ್ ಫ್ರೈ ಆಗಿದೆ. ಇದನ್ನ ಟರ್ನ್ ಮಾಡಿ ಇನ್ನೊಂದು ಸೈಡ್ ಕೂಡ ನಾವು ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದು 2 ಸೈಡ್ ಕೂಡ ಫ್ರೈ ಆಗಿದೆ. ಇವಾಗ ಬಿಸಿಯಾದ ಕ್ರಿಸ್ಪಿ ತಂದೂರಿ ಬ್ರಿಸಲ್ ಸ್ಪ್ರೌಟ್ ರೆಸಿಪಿ ರೆಡಿಯಾಗಿದೆ. ಬನ್ನಿ ಸರ್ವ್ ಮಾಡ್ಕೊಳ್ಳೋಣ. ನಾವಿವತ್ತು ರೆಡಿ ಮಾಡಿರುವ ಸೂಪರ್ ಈಸಿ ಕ್ರಿಸ್ಪಿ ತಂದೂರಿ ಬ್ರಿಸಲ್ ಸ್ಪ್ರೌಟ್ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು.